ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಎಲ್ಲಿದ್ದೀನಿ ಅಂತ ನಾನು ಗಂಡನ ಮನೇಲಿದ್ದೀನಿ. ಪ್ರಿಯಾ ಮತ್ತೆ ಅಶೋಕ್ ಅವರ ಫಸ್ಟ್ ನೈಟ್ ನಡೀತಾ ಇದೆ. ಫಸ್ಟ್ ನೈಟ್ ಅದು ವಿಡಿಯೋ ಮಾಡಲ್ಲ, ಮೇಕಿಂಗ್ ಎಪಿಸೋಡ್ ಮೇಕಿಂಗ್ ಮಾಡ್ತೀನಿ. ಅಶೋಕ್ ರೆಡಿನಾ? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಯಾಕೆ ಟೈಮಿಂಗ್ ಆ್ಯಕ್ಚುಲಿ 6 ಗಂಟೆ ಬೆಳಗಿನ ಜಾವ ಆ್ಯಂಡ್ ನನಗೆ ಇವತ್ತು ಶೂಟಿಂಗ್ ಇದೆ. ಸೊ ಫ್ರೆಶ್ ಅಪ್ ಆಗಿ ಹೊರಡ್ತೀನಿ ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ನ ಶೂಟ್ ಮಾಡ್ತಾಯಿದ್ದೀವಿ. ಸೊ ನಿಮ್ಗೆ ಯಾಕೆ ಅದನ್ನು ತೋರಿಸ್ಬಾರ್ದು, ಯಾಕೆ ಒಂದು ಡೈಲಿ ವ್ಲಾಗ್ ಮಾಡಬಾರ್ದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಒಂದು ಕ್ಯೂಟ್ ಎಪಿಸೋಡ್, ಮೇ ಬಿ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್. ಯಾಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋಲಿ. ಸೊ ಇವತ್ತೊಂದು ಡೈಲಿ ವ್ಲಾಗ್ ಮಾಡೋಣ ಅನ್ನಿಸ್ತು. ಸೊ ಬನ್ನಿ, ನಾನು ಕರ್ಕೊಂಡು ಹೋಗಿ ಇವತ್ತು ಶೂಟಿಂಗಲ್ಲಿ ಏನೇನಾಗುತ್ತೆ, ಏನು ಮಾಡ್ತೀವಿ, ಯಾವ ಎಪಿಸೋಡ್ ಶೂಟ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬೇಗ ರೆಡಿ ಆಗಿಬಿಟ್ಟು ಶೂಟಿಂಗಿಗೆ ಹೊರಡೋಣ. ನನ್ನ ದಿನಾನ ಹೇಗೆ ಶುರು ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅನ್ನಿಸ್ತು. ಸೊ ರೀಸೆಂಟ್ಲಿ ನಾನೊಂದು ಸ್ವಲ್ಪ ಸ್ಕಿನ್ ಇಶ್ಯೂಸ್ನ ಫೇಸ್ ಮಾಡ್ತಾಯಿದ್ದೆ. ಲೈಕ್ ದಿಸ್ ಆ್ಯಕ್ನೆ ನೋಡ್ಬೋದು ನೀವು. ನನಗೆ ಆ್ಯಕ್ನೆ ಆಗಿಬಿಟ್ಟು ಆ ಮಾರ್ಕ್ಸು ಎಲ್ಲ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ತುಂಬ ರೀಸನ್ಸ್ ಇರುತ್ತೆ ಅದಕ್ಕೆ. ಪೊಲ್ಯೂಷನ್ ಆಗಿರ್ಬೋದು, ನಾವು ತುಂಬ ಶೂಟಿಂಗ್ ಹೋಗೋದ್ರಿಂದ ಮೇಕಪ್ ಐಟಮ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ, ಅದೊಂದು ಸ್ವಲ್ಪ ಕ್ಲಾಗ್ ಆಗ್ಬೋದು, ಅಥವಾ ಧೂಳು, ಬಿಸಿಲು, ತುಂಬ ವೇರಿಯಸ್ ಫ್ಯಾಕ್ಟರ್ಸ್ ರೀಸನ್ ಆಗಿರ್ಬೋದು. ಮುಖದ ಮೇಲೆ ಪಿಂಪಲ್ ಬರೋಕ್ಕೆ, ಅದು ತುಂಬ ಹೀಟ್ಗೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ತುಂಬ ಆ್ಯಕ್ನೆ ಆಗ್ತಾಯಿತ್ತು ನನಗೆ. ಆ್ಯಂಡ್ ಆ ಪಿಂಪಲ್ ಮಾರ್ಕ್ ಹಾಗೆ ಉಳಿದ್ಬಿಡ್ತಿತ್ತು, ಹೋಗ್ತಾ ಇರಲಿಲ್ಲ. ಸೊ ನನಗೆ ಅದೊಂಥರ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನನ್ನ ಫ್ರೆಂಡ್ ನನಗೆ ಒಂದು ಆ್ಯಪ್ನ ಸಜೆಸ್ಟ್ ಮಾಡಿದ್ಲು, ಕ್ಯೂರ್ ಸ್ಕಿನ್ ಅಂತ. ನಾನು ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ಅದೊಂದು ಬೇಸಿಕ್ ಡೀಟೇಲ್ಸ್ ನಿಮ್ಮದೆಲ್ಲ ತೊಗೊಳುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಏನು ಫೇಸ್ ಮಾಡ್ತಿದ್ದೀರಾ ಅನ್ನೋದನ್ನು ಕೂಡ ತೊಗೊಳುತ್ತೆ. ಆ ಡೀಟೇಲ್ಸ್ ಎಲ್ಲ ಎಂಟರ್ ಆದಮೇಲೆ ಒಂದು ಡರ್ಮಟಾಲಜಿಸ್ಟ್, ಲೈವ್ ಡರ್ಮಟಾಲಜಿಸ್ಟ್ ಜೊತೆ ಕನ್ಸಲ್ಟ್ ಮಾಡ್ಬೋದು ನೀವು. ಯೂಶ್ವಲಿ ನಾವು ಹೊರಗಡೆ ಹೋದರೆ ಡರ್ಮಟಾಲಜಿಸ್ಟ್ಗೆ ಒಂದು ಪ್ರೈಸ್ ಕೊಟ್ಟು ಇಷ್ಟು ದುಡ್ಡು ಅಂತ ಕನ್ಸಲ್ಟೇಷನ್, ತುಂಬ ಪ್ರೈಸಸ್ ಇರುತ್ತೆ ಅವ್ರಿಗೆ. ಏನು 500ಇಂದ 2000ವರೆಗೂ ಒಂದು ಡರ್ಮಟಾಲಜಿಸ್ಟ್ಗೆ ನಾವು ದುಡ್ಡು ಕೊಡಬೇಕಾಗತ್ತೆ ನಮ್ಮ ಸ್ಕಿನ್ನ ತೋರಿಸ್ಬೇಕು ಅಂದರೆ. ಬಟ್ ಇಲ್ಲಿ ನಾವು ಕಂಪ್ಲೀಟ್ಲಿ ಫ್ರೀ ಆಗಿ ಕನ್ಸಲ್ಟ್ ಮಾಡ್ಬೋದು ಡರ್ಮಟಾಲಜಿಸ್ಟ್ನ. ಸೊ ಅವರು ನನಗೆ ಒಂದು ಕಿಟ್ನ ರೆಡಿ ಮಾಡಿ ಕೊಟ್ಟರು. ಆಲ್ಮೋಸ್ಟ್ ಇಟ್ಸ್ ಬೀನ್ 15-20 ಡೇಸಿಂದ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಐ ಕ್ಯಾನ್ ಆಲ್ರೆಡಿ ಸಿ ಸೊ ಮಚ್ ಚೇಂಜಸ್. ಎಸ್ಪೆಷಲಿ ಇದು ನನಗೆ ಹೋಗ್ತಾನೆ ಇರಲಿಲ್ಲ ಮಾರ್ಕು, ಬಟ್ ಇಟ್ಸ್ ಟೋನ್ ಡೌನ್ ಸೋ ವೆಲ್ ಆಫ್ಟರ್ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ದಟ್ ಪ್ರಾಡಕ್ಟ್. ಈ ಡಾರ್ಕ್ ಸ್ಪಾಟ್ಸ್ ಜೊತೆ ನನಗೆ ಇನ್ನೊಂದು ಮೇನ್ ಕನ್ಸರ್ನ್ ಇದ್ದಿದ್ದು ನನಗೆ ಆಗಿರುವಂಥ ಡಾರ್ಕ್ ಸರ್ಕಲ್ಸ್. ನೀವು ಆಲ್ರೆಡಿ ನೋಡಬಹುದು. ಆ್ಯಂಡ್ ನನ್ನ ಪ್ರೀವಿಯಸ್ ಎಲ್ಲ ನೋಡಿದ್ರೆ ಇಟ್ ಇಸ್ ಲೈಕ್ ವೆರಿ ಎವಿಡೆಂಟ್ ಆ್ಯಂಡ್ ತುಂಬ ಜಾಸ್ತಿ ಅನಿಸ್ತಾ ಇತ್ತು. ಸೊ ನಾನು ಆ ಸ್ಕಿನ್ ಕನ್ಸರ್ನ್ ಕೂಡ ಡಾಕ್ಟರ್ ಹತ್ರ, ಡರ್ಮಟಾಲಜಿಸ್ಟ್ ಹತ್ರ ಶೇರ್ ಮಾಡಿದ್ದೆ. ಅವರು ಒಂದು ಕಿಟ್ನ ರೆಡಿ ಮಾಡಿಕೊಟ್ಟಿದ್ರು. ಆ್ಯಂಡ್ ದಟ್ ಕಿಟ್ ಹ್ಯಾಸ್ 4 ಪ್ರಾಡಕ್ಟ್ ಇದೆ ಆ ಕಿಟ್ಟಲ್ಲಿ. ನೀವು ಡರ್ಮಟಾಲಜಿಸ್ಟ್ ಜೊತೆ ಎಲ್ಲ ಮಾತಾಡಿ ನಿಮ್ಮದೇ ಆದಂಥ ಒಂದು ಕಿಟ್ ಅಂತ ಬಂದು ಅವರು ರೆಕಮೆಂಡ್ ಮಾಡಿ, ಅದು ನಿಮ್ಗೆ ಗೊತ್ತಾದಮೇಲೆ ನೀವು ನಿಮ್ಮ ಅಡ್ರೆಸ್ನ ಶೇರ್ ಮಾಡ್ಬೋದು. ಆ್ಯಂಡ್ ಮನೆಗೆ ಹೋಮ್ ಡೆಲಿವರಿ ಕೂಡ ಇರುತ್ತೆ. ನಿಮ್ಗೆ ಏನಾದರೂ ಯಾವ ಪ್ರಾಡಕ್ಟ್ನ ಯಾವಾಗ ಯೂಸ್ ಮಾಡೋದು ಏನು ಅಂತ ಒಂದು ಕನ್ಫ್ಯೂಷನ್ ಇದ್ದರೆ ಅಥವಾ ಮರ್ತೋದ್ರೆ, ಡೋಂಟ್ ವರಿ, ಆ್ಯಪಲ್ಲಿ ಈ ಡೀಟೇಲ್ಸ್ ಎಲ್ಲ ಇರುತ್ತೆ. ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಆ್ಯಂಡ್ ಕನ್ಸಲ್ಟ್ ಯುವರ್ ಡರ್ಮಟಾಲಜಿಸ್ಟ್. ಎವ್ರಿ ಮಂತ್ ನಿಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನೀವು ಬರೀ ಕಿಟ್ಟಿಗೆ ಮಾತ್ರ ಪೇ ಮಾಡಬೇಕು, ಅದು ಬಿಟ್ಟು ಇನ್ಯಾವುದಕ್ಕೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಆಲ್ಸೋ ನಮಗೆ ಒಬ್ಬರು ಡಯಟಿಷಿಯನ್ನ ಕೂಡ ರೆಕಮೆಂಡ್ ಮಾಡಿ ಸಜೆಸ್ಟ್ ಮಾಡ್ತಾರೆ. ಸೊ ಆ ಡಯಟಿಷಿಯನ್ ನಮಗೆ ಯಾವ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಆ್ಯಂಡ್ ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡಬೇಕು ನಮ್ಮ ಬಾಡಿ ಆ್ಯಂಡ್ ನಮ್ಮ ಸ್ಕಿನ್ ಕೇರ್ ಇಶ್ಯೂಸ್ಗೆ ತಕ್ಕನಾಗೆ ಅವರು ಒಂದು ಡಯಟ್ನ ಫಾಲೋ ಮಾಡೋಕ್ಕೆ ಹೇಳ್ತಾರೆ. ಬೇಸಿಕ್ಲಿ ಈ ಕಿಟ್ ಬಂದು ನಮಗೆ 1499 ಆಗುತ್ತೆ. ಸೊ ನೀವು ಇಲ್ಲಿ ಬರ್ತಿರೋಂಥ ನನ್ನ ಕೂಪಾನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಆಫ್ ಕೂಡ ಸಿಗುತ್ತೆ. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ನ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ನಾನು ಆಲ್ಸೋ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೊಟೀನ್. ಸೊ ಬೇಗ ಬೇಗ ರೆಡಿಯಾಗಿ ಶೂಟಿಂಗಿಗೆ ಹೊರಡೋಣ. ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ ಇವತ್ತು. ಸೊ ಬನ್ನಿ ಹೊರಡೋಣ. ಸೊ ನೋಡಿ, ನಾನು ಇವತ್ತು ಎಲ್ಲಿದ್ದೀನಿ ಅಂತ ನೀವು ಅನ್ಕೊತಿರ್ಬೋದು, ನಾನು ಎಲ್ಲೋ ಹಳ್ಳಿ ಬಂದಿದ್ದೀನಿ ಅಂತ. ಇಲ್ಲ, ಇಲ್ಲೇ ಬೆಂಗಳೂರಿಂದ ಒಂದು ಸ್ವಲ್ಪ ದೂರ ಬಿಡದಿಲಿದ್ದೀನಿ. ನನ್ನ ಗಂಡನ ಮನೇಲಿದ್ದೀನಿ. ಓ, ಪ್ರಿಯನ್ ಗಂಡನ ಮನೆ. ನನ್ನ ಅಶೋಕ್ ಮನೇಲಿದ್ದೀನಿ. ನನ್ನ ಗಂಡನ ಮನೆ ಇಲ್ಲ, ನನಗಿನ್ನೂ ಮದುವೆ ಆಗಿಲ್ಲ. ಸೊ ಪ್ರಿಯನ್ ಗಂಡನ ಮನೆ ಅಂದರೆ ನನ್ನ ಮತ್ತೆ ಅಶೋಕ್ ಮನೇಲಿದ್ದೀನಿ. ಸೊ ಇವತ್ತಿಲ್ಲಿ ಶೂಟಿಂಗ್ ನಡೀತಾ ಇದೆ. ಆಲ್ಸೋ ನನ್ನ ಹೊಸ ಹೇರ್ ಸ್ಟೈಲ್ ರೂಪಕ ಮಾಡಿರೋದು ನೋಡಿ ಫ್ರೆಂಡ್ಸ್. ಹಿಂದೆ ಅನುಷಾ ಅವರಿದ್ದಾರೆ,
ಇಲ್ಲಿ ನಮ್ಮ ಮಮ್ಮಿ ಓ ನನ್ನ ನಾದಿನಿ ಆ್ಯಂಡ್ ನಮ್ಮ ಮಮ್ಮಿ ಇಲ್ಲಿದ್ದಾರೆ. ಸೊ ನನ್ನ ಹೇರ್ ಸ್ಟೈಲ್ನ ನನಗೆ ಶೂಟ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಅವರು. ಫೈನ್. ರೂಪಕ್ಕ ಫಾರ್ ದಿ ವೆರಿ ಫಸ್ಟ್ ಟೈಮ್ ಪ್ರಿಯಾಂಗೇನೋ ಹೇರ್ ಸ್ಟೈಲ್ ಮಾಡಿದ್ದಾರೆ ನೋಡಿ, ಈ ಥರ ಕಾಣ್ತಾ ಇದ್ದೀನಿ. ಕ್ಯೂಟ್ ಆಗಿದೆ, ನಂಗೆ ಇಷ್ಟ ಆಯಿತು. ಊಟ ರುಚಿ ಹತ್ತೋದು, ಊಟ ರುಚಿ ಅನ್ಸೋದು, ತಿನ್ನೋದು ಮೈಗೆ ಹತ್ತೋದು. ಅಯ್ಯೋ ಫೋನ್ ಇರ್ಲಿ ಬಿಡಿ, ಫೋನ್ ಇರ್ಲಿ ಬಿಡಿ, ಮೊದಲು ಊಟ ಮಾಡಿ. ರಾಮ್ ಕಾಲ್ ಮಾಡ್ತಿದ್ದಾನೆ ಬೇಡ, ಯಾಕಂದ್ರೆ ರಿಪೀಟ್ ಆಗ್ತಿದೆ. ನಾವು ಫೋನ್ ತಗೋತೀವಿ, ನೀವು ತಗೊಂಬಿಡಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟು ಅವಳಿಗೆ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿದೆ. ಕಂಟೆಂಟ್ ಕೊಡ್ಲೇಬೇಕು, ಯಾವಾಗಲೂ ಫೋನ್ ಎತ್ಕೊಂಡು ರೆಕಾರ್ಡ್ ಮಾಡ್ತಾ ಇದೀವಿ, ಅದಕ್ಕೆ ಲೇಟ್ ಆಗ್ತಾ ಇದೆ. ಶೂಟಿಂಗ್ ಫಸ್ಟ್ ನೈಟ್ ಇದೆ ಇವತ್ತು. ಏನು ಆಯ್ತು, ಅದು ಬೆಳಗ್ಗೆ ಏನೂ ಆಗಿಲ್ಲ. ಫಸ್ಟ್ ನೈಟ್ ಆಯ್ತು, ಬಟ್ ಅಲ್ಲಿ ಏನೂ ಆಗಿಲ್ಲ. ಏನು ಮಾತಿದು. ಹೌದು, ಗೊತ್ತಾಗ್ಬೇಕಲ್ಲ ಜನಗಳಿಗೆ ನಿಜಾಂಶ. ನನ್ ಬೇಜಾರಲ್ಲಿ ಗೊತ್ತಾಗ್ಬೇಕಲ್ಲ ಜನಗಳಿಗೆ. ಮದುವೆ ಆಗಿ ದಿವಸದಿಂದ ಹಾಸ್ಪಿಟ್ಲ್ ಸುತ್ತು ಹಿಡಿದಿದ್ದಾರೆ. ನನ್ನ ಮದುವೆ ಆಗಿದ್ದಕ್ಕೆ ನೀವು ಲಕ್ಕಿ ಮ್ಯಾನ್. ಏನಂತೀರಾ? ಇಷ್ಟೊಂದು ಸ್ಟ್ರೆಸ್ ತಗೋಬೇಡ, ಇಟ್ಸ್ ಓಕೆ. ಒಂದು ವಿಷಯ ಗೊತ್ತಾ ನಿಮಗೆ? ಇದೆಲ್ಲ ಕಟ್ಟು. ಎಷ್ಟು ನಿಮಿಷ ಬಂತು? ನಿನಗೆ ಬೇಕಾಗಿರೋ ನಿಮಿಷ ಸಿಕ್ತಾ? ಗೊತ್ತಿಲ್ಲ, ಎಡಿಟ್ರಿಗೆ ಬಿಟ್ಟಿದ್ದು. ನೋಡಿ ಹಿಂಗೆ ನನಗೆ ಎಲ್ಲರೂ ತುಂಬ ಕಾಲು ಎಳಿತಾ ಇರ್ತಾರೆ, ಬಟ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರಿಯಾ ಮತ್ತೆ ಅಶೋಕ್ ಅವರ ಫಸ್ಟ್ ನೈಟ್ ನಡೀತಾ ಇದೆ. ರೂಮ್ನ ಈ ಥರ ಡೆಕೋರೇಷನ್ ಮಾಡಿ, ಸೆಟ್ಟಲ್ಲಿ ತುಂಬ ಗಜ ಬಜ ಇದೆ, ಯಾಕೆಂದರೆ ಲೈಟಿಂಗ್ ನಡೀತಾ ಇದೆ. ಓ ಆಲ್ಸೋ ಈ ಐಟಮ್ಸ್ ನೋಡಿ, ಕಂಪಲ್ಸರಿ ಫಸ್ಟ್ ನೈಟಲ್ಲಿ ಇರುತ್ತಲ್ಲ, ಫಿಲ್ಮ್ಸಲ್ಲಿ ತೋರಿಸಿರ್ತಾರೆ, ಅಷ್ಟೇ ನನಗೂ ಗೊತ್ತಿರೋದು. ಅಶೋಕ್ ರೆಡಿನಾ? ಹಾಯ್ ಪರ್ಶು, ಹಾಯ್ ಮುತ್ತು ಅಣ್ಣ, ಹಾಯ್ ರವಿ ಸರ್. ಫಸ್ಟ್ ನೈಟ್ ವಿಡಿಯೋ, ಫಸ್ಟ್ ನೈಟ್ ಅದು ವಿಡಿಯೋ ಮಾಡಲ್ಲ, ಮೇಕಿಂಗ್ ಎಪಿಸೋಡ್ ಮೇಕಿಂಗ್ ಮಾಡ್ತೀನಿ. ಸಮ್ಮರ್ ಆಗಿರೋದ್ರಿಂದ ತುಂಬ ಕಷ್ಟ ನಾವು ಶೂಟಿಂಗ್ ಮಾಡೋದು, ಸಿಕ್ಕಾಪಟ್ಟೆ ಶೆಕೆ. ಆಲ್ಸೋ ಸಮ್ಮರಲ್ಲಿ ಗೊತ್ತಲ್ಲ, ನಿದ್ದೆ ಬಂದ್ಬಿಡುತ್ತೆ ಈಸಿಯಾಗಿ, ಏನೂ ಮಾಡಬಾರ್ದು ಒಂಥರ ಲೇಸಿನೆಸ್ಸು. ಓ ಬ್ಯಾಕ್ಗ್ರೌಂಡಲ್ಲಿ ವಾಶ್ರೂಮ್ ತುಂಬ ಚೆನ್ನಾಗಿ ಕಾಣ್ತಿದೆ. ಸಾರಿ ಡಿಯರ್ ಫ್ರೆಂಡ್ಸ್ ಫಾರ್ ದ ಫ್ರೇಮ್. ರೂಪಕ್ಕಾಗಿ 50 ಸತಿ ಹೇಳ್ತೀವಿ ಡೋರ್ ಕ್ಲೋಸ್ ಮಾಡಿ ಅಂತ, ಅವರು ಹಂಗೆ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ರೂಪಕ್ಕ ಏನಿದಿಲ್ಲ ವಿಡಿಯೋಲಿ ಹೇಳ್ತೀರಾ ಮೇಡಮ್ ನೀವು ಅಟ್ಕೋತಾ ಇರ್ತಾರೆ. ಸಾರಿ ರೂಪಕ್ಕ, ನಿಮ್ಮ ಸೀಕ್ರೆಟ್ಸ್ ಎಲ್ಲ ಇವಾಗ ಹೊರಗಡೆ ಬಂದ್ಬಿಟ್ಟಿದೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಈಗ ತೆಗ್ದು ರೋಲ್ ಮಾಡ್ತಾ ಇದ್ದೀನಿ. ಹಿಂಗ್ ಮಾಡ್ತಿದ್ದೀನ ಅಷ್ಟರಲ್ಲೇ ಗಾಳಿ ವಾ ಮೊಸರೆಲ್ಲ. ಮೊಸರನ್ನ ಅವಳಿಗೆ ಮಜ್ಜಿಗೆ ಅನ್ನ ಹಪ್ಪಳ ಬೇಕಾದ್ರೆ ತಗೋ ತಿನ್ಬಿಡು, ಅದರಲ್ಲೇ ಒಂದು. ಈ ಹಪ್ಪಳ ಬೇಡ. ಸೊ ಫೈನಲಿ ಬ್ಯಾಕ್ ಹೋಮ್ ಆಫ್ಟರ್ ಅ ಲಾಂಗ್ ಡೇ. ಈಗಷ್ಟೇ ಮನೆಗೆ ಬಂದೆ, ಇನ್ನು ಮೇಕಪ್ ಕೂಡ ತೆಗೆದಿಲ್ಲ, ಹೋಗಿ ಫ್ರೆಶ್ನಪ್ ಆಗಬೇಕು. ಸೊ ಹೇಗನ್ನಿಸ್ತು ಇವತ್ತಿನ ನನ್ನ ಡೈಲಿ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ಹೇಳೋದು ಮರಿಬೇಡಿ. ಆಲ್ಸೋ ಯಾರೆಲ್ಲ ಈ ಎಪಿಸೋಡ್ನ ಟಿ ವಿಲಿ ನೋಡಿದ್ರಿ ಅಥವಾ ZEE5 ನೋಡಿದ್ರಿ, ಅದನ್ನು ಕೂಡ ನೀವು ಕಮೆಂಟ್ಸಲ್ಲಿ ಹೇಳಿ, ಆ್ಯಂಡ್ ಐ ರಿಪ್ಲೈ ಟು ಆಲ್ ಆಫ್ ಯು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಅಥವಾ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.